ಸ್ವಾಗತ. 6ನೇ ತರಗತಿ ಅಧ್ಯಾಯ 6 ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಭ್ಯಾಸ: ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಎಂದರೆ ಇಲ್ಲಿ ನೋಡ್ಬೋದು, ತಿರುಕ್ಕುರಳ್ ಇದನ್ನು ರಚಿಸಿದವರು ತಿರುವುಳ್ಳವರು. ಹೀಗೆ ಎಲ್ಲವನ್ನು ಇಲ್ಲಿ ಬರೆಯಲಾಗಿದೆ ನೋಡ್ಬೋದು. ಶಿಲ್ಪದಿಗಾಂ ಮಹಾಕಾವ್ಯದ ಕಥಾನಾಯಕಿ ಯಾರು? ಶಿಲ್ಪದಿಗಾಂ ಮಹಾಕಾವ್ಯದ ಕಥಾನಾಯಕಿ ಕಣ್ಣಂಗಿ. ಚೈತ್ರ ಎಂದರೇನು? ಚೈತ್ರವೆಂದರೆ ಬೌದ್ಧರ ಪ್ರಾರ್ಥನಾ ಮಂದಿರ. ಶತವಾಹನ ಕಾಲದ ಚೈತ್ರಗಳು ಎಲ್ಲಿವೆ? ಮಹಾರಾಷ್ಟ್ರದ ಕಾರ್ಲೆ ಎಂಬಲ್ಲಿ ಚೈತ್ಯವಿದೆ. ಕನ್ನೇರಿ ಎಂಬಲ್ಲಿರುವ ಚೈತ್ರವು ಪ್ರಸಿದ್ಧವಾಗಿದೆ. ಆಂಧ್ರಪ್ರದೇಶದ ಅಮರಾವತಿಯ ಅಮೃತ್ ಶಿಲೆ. ಕರ್ನಾಟಕದಲ್ಲಿ ಶಾತವಾಹನ ರಚನೆಗಳ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಕರ್ನಾಟಕ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು. ನೋಡ್ಬೋದು, ಇಲ್ಲಿ ಕರ್ನಾಟಕದ ಶಾತವಾಹನ ರಚನೆಗಳ ಅವಶೇಷಗಳಲ್ಲಿ ಕಾಣಬಹುದು. ಶ್ರೇಣಿ ಎಂದರೇನು? ಶ್ರೇಣಿ ಎಂದರೆ ವ್ಯಾಪಾರಿಗಳು ಮತ್ತು ವಿವಿಧ ಕಸುಬುದಾರರು ತಮ್ಮ ಹಿತರಕ್ಷಣೆಗಾಗಿ ಕಟ್ಟಿಕೊಂಡ ಸಂಘಗಳು. ಕದಂಬ ವಂಶದ ಪ್ರಸಿದ್ಧರು ಯಾರು? ಕದಂಬ ವಂಶದ ಪ್ರಸಿದ್ಧರೇ ಮಯೂರವರ್ಮ. ನೋಡ್ಬೋದು, ಇಲ್ಲೆಲ್ಲ ಬರೆಯಲಾಗಿದೆ. ಚಾಲುಕ್ಯನ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳು ಹೆಸರಿಸಿ ಎಂದಿದ್ದಾರೆ. 3 ಹೆಸರುಗಳು. ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು? ನೋಡ್ಬೋದು ಇಲ್ಲಿ. ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ? ನೋಡ್ಬೋದು. ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವುಳ್ಳವರ. ಅವರ ಮಾತು ನಮಗೆ ಏಕೆ ಮುಖ್ಯವಾಗಿದೆ? ಆನ್ಸರು, ನೀವು ಏನೋ ನೋಟ್ಸ್ ಬರೀತಿದ್ರೆ ಸ್ಟಾಪ್ ಮಾಡಿ ನೋಟ್ಸ್ನ ಬರೀಬೋದು. ಪಂಪ, ಹೊನ್ನ ಮತ್ತು ಶ್ರೀ ವಿಜಯವರನ್ನು ಕುರಿತು ಟಿಪ್ಪಣಿ ಬರೆಯೋಣ. ಟಿಪ್ಪಣಿ ಅಂದರೆ ಹಿಂಗೆ ಬರೀಬೇಕು. ಪೊನ್ನನ ಬಗ್ಗೆ ಬರೀಬೇಕು, ಪಂಪನ ಬಗ್ಗೆ ಬರೀಬೇಕು, ಶ್ರೀ ವಿಜಯರ ಬಗ್ಗೆ ಬರೀಬೇಕು, ಈ ಥರ. ನೋಡ್ರಿ, ಇಲ್ಲಿ ದೊಡ್ಡದಾಗಿದೆ ಲೆಸನ್ ಮಾತ್ರ. ಮಿತಾಕ್ಷರ ಸಮಿತಿ, ಮನಸ್ಸೋಲ್ಲಾಸ. ಚೋಳಕಾಲ ಗ್ರಾಮ ಆಡಳಿತ ವ್ಯವಸ್ಥೆಯಲ್ಲಿ ವಿಶೇಷತೆಗಳು ಯಾವುವು? ಎಲ್ಲವನ್ನು ಇಲ್ಲಿ ಬರೆಯಲಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ವಿಡಿಯೋಗಳನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ, ಸಾರಿ. ಯಾಕಂದರೆ ಸ್ವಲ್ಪ ಮಾತಾಡೋಕ್ಕೆ ಧ್ವನಿ ಗಂಟಲು ನೋವಾಗಿದೆ. ಹೀಗಾಗಿ ನೋಡ್ಕೋಬೋದು, ಎಲ್ಲವನ್ನು ಇಲ್ಲಿ ವಿಡಿಯೋಗಳನ್ನ ಮುಖಾಂತರ ಧ್ವನಿ ಸರಿಯಾಗಿ ಬರ್ತಾ ಇಲ್ಲ. ಹಾಗಾಗಿ ವಿಡಿಯೋಗಳನ್ನು ನಾನು ನಿಮಗೆ ಕ್ಲೀನಾಗಿ ತೋರಿಸ್ತಿದ್ದೀನಿ. ಈ ಥರ ಈ ವಿಡಿಯೋಗಳನ್ನು ನೀವು ಬರ್ಕೊಂಡು ನೋಟ್ಸ್ ಮಾಡಿ. ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.